ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸುಮಿತ್ರಾ ಶಾರದನಿಗೆ ಕೈಗೆ ಬಳೆಗೋಜೆಲ್ಲ ಚುಚ್ಚಿರೋದ್ರಿಂದ ಗಾಯ ಆಗಿರುತ್ತೆ. ಆ ಪ್ಲೇಸಿಗೆ ಅರಿಶಿನ ಹತ್ತಾ ಇರಬೇಕಾದ್ರೆ ತುಂಬ ನೋವಾಗ್ತಿದೆಯಾ, ಯಾಕೆ ಪುಟ್ಟ ಬಳೆ ಎಲ್ಲ ನೀನು ತೆಗೆದಿದೆಯಾ, ಇವತ್ತು ಹಬ್ಬ ಬೇರೆ ಆಯಿತಾ, ನೀನು ತೆಗಿಬಾರ್ದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಶಾರದಾ ಹಾಗೆ ಮುಂದೆ ಬಂದು ಹೇಳ್ತಾ ಇರ್ತಾಳೆ. ನೋಡೋದಕ್ಕೆ ತುಂಬ ಸುಂದರವಾಗಿದ್ದರು, ಅದು ನಮ್ಮನ್ನು ಗಟ್ಟಿಯಾಗಿ ಒಪ್ಕೊಂಡಿದ್ರೆ ನಮ್ಗೆ ಎಷ್ಟು ಸಂಕಟ ಆಗುತ್ತೆ ಅಲ್ವಾ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅವಳ ಮಾತನ್ನ ಕೇಳ್ಕೊಂಡು ಸುಮಿತ್ರಾ ಹಾಗೆ ಅವಳ ಮುಖನ ನೋಡ್ಕೊಂಡು ಆಶ್ಚರ್ಯದಿಂದ ನಿಂತ್ಕೊಬಿಡ್ತಾಳೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಬಲವಂತಾಗಿ ತೆಗಿಲೇಬೇಕಲ್ವಾ ಅಮ್ಮ ಅಂದಾಗ ಸುಮಿತ್ರಾ ಬಂದು ಏನಕ್ಕೆ ಬಳೆಗಳಾಕೆ ಬಿಗಿಯಾಗಿ ನಿನ್ನನ್ನು ಸುತ್ಕೋತವೆ ಅಂತ ಕೇಳ್ತಿರ್ಬೇಕಾದ್ರೆ ಮತ್ತೆ ಶಾಕ್ ಆಗಿ ಸುಮಿತ್ರನ ಈ ಕಡೆ ಶಾರದಾ ನೋಡ್ತಾ ನಿಂತ್ಕೊಬಿಡ್ತಾಳೆ. ಮತ್ತೆ ಶಾರದಾ ಏನು ಮಾತಾಡಬೇಕು ಅಂತ ಗೊತ್ತಾಗದೆ, ಅದೇ ಅಮ್ಮ ಬಳೆಗಳು ಕೈಗೆ ಬಿಗಿ ಆದರೆ ಒಂಥರ ಹಾಕೊಳ್ಳೋಕ್ಕೆ ತುಂಬ ಹಿಂಸೆ ಆಗುತ್ತೆ, ಹಾಗೆ ತುಂಬ ಚಡಪಡಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಆ ಅರ್ಥದಲ್ಲಿ ನಾನು ಹೇಳಿದೆ ಅಂತ ಏನೋ ಒಂದು ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಮಾತ್ರ ಇವಳು ಹೇಳಿದ ಅರ್ಥನೇ ಆಗಲಿಲ್ವಲ್ಲ ಅಂತ ಅವಳ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಇವಾಗ ಅರಿಶಿನ ಹಚ್ಚಿದ್ದೀರಾ, ನಾಳೆ ಒಳಗೆ ಹುಷಾರಾಗುತ್ತೆ ಬಿಡಿ ಅಮ್ಮ ಅಂತ ಅಂದಾಗ ಸುಮಿತ್ರಾ ಅಷ್ಟೇನಾ, ನಾನು ಬೇರೆ ಏನಾದರೂ ಹೇಳ್ತಿದ್ಯಾ ಅಂತ ಅಂದ್ಕೊಂಡೆ, ಸರಿ ಪುಟ್ಟ ಇನ್ಮೇಲೆ ಹುಷಾರಾಗಿರು, ಹಾಗೆ ಅಡುಗೆ ಕೆಲಸ ಎಲ್ಲ ಏನು ಮಾಡಬೇಡ, ಎಲ್ಲ ನಾನು ಮಾಡ್ತೀನಿ, ನೀನು ರೆಸ್ಟ್ ಮಾಡ್ಕೊತ ಸಮಾಧಾನ ಮಾಡಿ ಹೋಗ್ತಾ ಇರ್ತಾಳೆ. ಈ ಕಡೆ ಸುಮಿತ್ರಾ ಹೋದ್ಮೇಲೆ ಶಾರದಾ ಕಣ್ಣೀರು ಹಾಕೊಂಡು ತನಗಾದ ನೋವನ್ನ ನೆನೆಸ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಯೋಗಿ ತನ್ನ ಫ್ರೆಂಡ್ಗೆ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ, ಅವರು ನಿನ್ನನ್ನು ರಿಜೆಕ್ಟ್ ಮಾಡಿದ್ರು ಅಂತ ಈ ಥರ ಆಯ್ತಲ್ಲ ಅವಮಾನ ಅಂತ ನೀನು ನಿನ್ನ ಪ್ರಾಬ್ಲಮ್ ಹೇಳ್ಕೊಳ್ಳೋದು ಬಿಟ್ಟು ಓಡೋಗ್ತೀನಿ ಅಂತ ಹೇಳ್ತಿದ್ಯಲ್ಲೋ ಅಂತ ಬೈತಾ ಇರ್ತಾನೆ. ಇದರಿಂದ ನೀನು ತುಂಬ ಚಿಕ್ಕವನಾಗ್ಬಿಡ್ತೀಯ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಕಣೋ ನೀನು ಹೇಳ್ತಾ ಇರೋದು ಕರೆಕ್ಟು, ಆದರೆ ನಾನು ಪ್ರೀತಿ ವಿಚಾರನ ಮನೇಲಿ ಯಾರಿಗೂ ಹೇಳಲ್ಲ ಅಂತ ಶಾರದಾ ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನು ಮೀರಿ ನಾನು ಮನೆಯವ್ರಿಗೆಲ್ಲ ಹೇಳಿದರೆ ಅವ್ರ ದೃಷ್ಟಿಲಿ ನಾನು ತುಂಬ ಚಿಕ್ಕವನಾಗ್ತೀನಿ ಅಂತ ಸಿದ್ದು ಕಣ್ಣೀರು ಹಾಕೊಂಡು ತನ್ನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ. ಅವ್ರ ದೃಷ್ಟಿಲಿ ನಾನು ತುಂಬ ಚೀಪಾಗ್ಬಿಡ್ತೀನಿ ಕಣೋ ಅಂತ ಮತ್ತೆ ಸಿದ್ದು ಹೇಳ್ತಿರ್ಬೇಕಾದ್ರೆ, ಯಾಕೋ ಈ ಥರ ಮಾತಾಡ್ತಿದ್ಯಾ, ನೀನು ಇರೋ ವಿಷಯನ ಹೇಳಿದರೆ ಅದೇ ಸಮಯದಲ್ಲಿ ಶಾರದವ್ರು ನಿನ್ನನ್ನು ಖಂಡಿತ ಒಪ್ಕೊಂಡ್ರು ಒಪ್ಕೋಬೋದು ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡೋಕ್ಕೆ ಅಂತ ಯೋಗಿ ಬಂದಿದ್ರೆ ಅವನನ್ನ ತಳ್ಳಿಬಿಡ್ತಾನೆ. ಸಿದ್ದು ತಳ್ಳಿ ಕೋಪ ಮಾಡ್ಕೊಂಡು ಮತ್ತೆ ಹೇಳ್ತಾ ಇರ್ತಾನೆ, ನೋಡು ನೀನು ನನ್ನ ಸಮಾಧಾನಕ್ಕೋಸ್ಕರ ನೀನು ಏನೇನೋ ಹೇಳ್ಬೇಡ ಕಣೋ ಆಯಿತಾ, ಖಂಡಿತ ನಾನೇನಾದರೂ ಈ ವಿಷಯನ ಮನೆಯವ್ರ ಹತ್ರ ಹೇಳಿದರೆ ಎಲ್ಲರೂ ನನ್ನನ್ನು ಬೈಲ ಕಣೋ, ಶಾರದವ್ರನ್ನೇ ಬೈತಾರೆ, ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಕಣೋ, ಪಾಪ ಏನೂ ತಪ್ಪು ಮಾಡ್ದಲೇ ಇರೋ ಶಾರದವರು ನನ್ನಿಂದ ತಪ್ಪಾಗಿ ಅವರು ಮನೆ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ ಕಣೋ, ಅವ್ರ ಕಣ್ಣೀರನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ತುಂಬ ಕಣ್ಣೀರು ಹಾಕ್ಕೊಂಡು ನೋವಿಂದ ಹೇಳ್ತಾ ಇರ್ತಾನೆ. ಎಲ್ಲ ನನ್ನ ಹಣೆ ಬರ ಕಣೋ, ನನ್ನ ಹಣೆ ಬರ ಸರಿ ಇಲ್ಲ ಬಿಡು ಅಂತಂದಾಗ, ನೋಡು ಮಗ ನೀನು ಈ ರೀತಿ ಕಳ್ಕೊಂಡು ಈ ಥರ ಅಳ್ತಾ ಕೂತ್ಕೊಂಡ್ರೆ ಶಾರದವ್ರಿಗೆ ನಿನ್ನ ಪ್ರಾಬ್ಲಮ್ ಅರ್ಥ ಆಗಲ್ಲ ಆಯಿತಾ, ನೀನು ಏನಾದರೂ ಮಾಡಿ ನಿನ್ನ ಪ್ರೀತಿನ ಅವ್ರಿಗೆ ಅರ್ಥ ಮಾಡಿಸೋ ರೀತಿ ಮಾಡಲೇಬೇಕು ಕಣೋ, ಕಳ್ಕೊಬೇಡ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಸಿದ್ದು ಯೋಗಿ ಮುಖನ ನೋಡ್ತಾ ಇರ್ತಾನೆ. ನೋಡು ಮಗ, ಅವ್ರ ಜೀವನದಲ್ಲಿ ಏನೇನೋ ಆಗೋಗಿದೆ ಕಣೋ, ಅವರು ಅಷ್ಟು ಸುಲಭವಾಗಿ ಒಂದು ಹುಡುಗಿ ಜೀವನದಲ್ಲಿ ಮತ್ತೆ ಇನ್ನೊಬ್ಬ ಹುಡುಗ ಬರೋಕ್ಕೆ ಯಾರೂ ಅವಕಾಶ ಮಾಡಿಕೊಡಲ್ಲ, ಅದರಲ್ಲೂ ಅವರು ಮದುವೆ ಆಗಿರೋರು ಕಣೋ, ಮತ್ತೆ ಇನ್ನೊಬ್ಬ ಹುಡುಗ ಪ್ರವೇಶ ಮಾಡ್ತಾನೆ ಅಂತಂದರೆ ಯಾವ ಹುಡುಗಿ ಸಹ ಒಪ್ಕೊಳ್ಳಲ್ಲ, ಆದರೆ ನಿನ್ನ ಪ್ರೀತಿ ಎಂಥದ್ದು ಅಂತ ಅವರಿಗೆ ನೀನು ಅರ್ಥ ಮಾಡಿಸ್ಲೇಬೇಕು ಕಣೋ ಮಗ, ಸಮಾಧಾನ ಮಾಡ್ಕೊಳ್ಳೋ ಅಂತ ಧೈರ್ಯ ಹೇಳ್ತಾ ಇರ್ತಾನೆ. ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಅವರು ತೀವ್ರ ಒತ್ತಡಕ್ಕೆ ಗಂಟು ಬಿದ್ದು ಈ ಥರ ಹೇಳ್ತಾ ಇದ್ದಾರೆ ಹೊರತು ಅವರು ಮನಸ್ಸಿಂದ ಖಂಡಿತ ನಿನ್ನನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ ಮಗ, ನನಗೆ ಆ ಥರ ಅನ್ನಿಸ್ತಿದೆ ಅಂತ ಅಂದಾಗ ಆಶ್ಚರ್ಯದಿಂದ ಸಿದ್ದು ತನ್ನ ಫ್ರೆಂಡ್ ಮುಖನ ನೋಡ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡು ಮಗ, ನೀನು ಹೇಳ್ದಿರೋ ರೀತಿ ಅವ್ರಿಗೇನಾದರೂ ಅವ್ರ ಮನಸ್ಸಲ್ಲಿ ಏನಾದರೂ ಪ್ರೀತಿ ಇದ್ದರೆ ಒಂದೇ ಒಂದು ಸಲ ನನ್ನ ಮುಂದೆ ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಹೇಳಿದರೆ ಅಷ್ಟೇ ಸಾಕು ಮಗ, ಧೈರ್ಯವಾಗಿ ಹೇಳ್ತೀನಿ, ಇಡೀ ಮನೆಯವರೆಲ್ಲ ಇಡೀ ಜಗತ್ತಿಗೆ ಹೇಳ್ತೀನಿ, ನಾನು ಶಾರದವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಆ ಥರ ಓಪನ್ ಚಾಲೆಂಜ್ ಆಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಡೀತಿರೋ ಮದುವೆನೂ ಸಹ ನಾನು ನಿಲ್ಲಿಸ್ತೀನಿ, ಆದರೆ ಶಾರದವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಕಣೋ, ನಿಮ್ಮನ್ನು ಕಂಡ್ರೆ ನನಗೆ ಇಷ್ಟ ಇಲ್ಲ, ನನಗೆ ಯಾವುದೇ ರೀತಿ ಭಾವನೆ ಇಲ್ಲ ಅಂತ ನನಗೆ ಒತ್ತಿ ಹೇಳಿದರೆ ಅಂದಮೇಲೆ ನಾನು ಏನೋ ಮಾಡಲಿ ಅಂತ ಮತ್ತೆ ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಎಲ್ಲ ಲವ್ ಒಂದೇ ಅಟೆಂಪ್ಟಿಗೆ ಸಕ್ಸಸ್ ಆಗಲ್ಲ ಮಗ, ಪ್ರತಿಯೊಂದಕ್ಕೂ ಒಂದೊಂದು ದಾರಿ ಅಂತ ಇರುತ್ತೆ, ಅದನ್ನು ನೀನು ಹುಡುಕಬೇಕು ಅಂತ ಹೇಳ್ತಾ ಸಮಾಧಾನ ಮಾಡ್ತಾ ಇರ್ತಾನೆ. ನೋಡು ಮಗ, ನಿನ್ನ ಲವ್ಗೂ ಒಂದು ದಾರಿ ಸಿಗುತ್ತೆ, ಅದನ್ನು ನಾವು ಹುಡ್ಕೋಣ, ನೋಡು ಯಾವ ರೀತಿ ಹತ್ತು ಯಾವ ರೀತಿ ಆಗಿದೆ ನೋಡು, ಸಮಾಧಾನ ಮಾಡ್ಕೊಬ್ಬ, ನಾವು ಕೆಳಗಡೆ ಹೋಗೋಣ ಅಂತ ಕೆಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಕಿಚನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಶಾರದವ್ರಿಂದ ಸಿದ್ದು ಬರ್ತಾನೆ. ನೀವೇನಕ್ಕೆ ಬಂದಿದ್ದೀರಾ ಇಲ್ಲಿ ಅಂತ ಅಂದಾಗ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನೋಡಿ ನನಗೇನು ಮಾತಾಡೋಕ್ಕೆ ಏನೂ ಇಲ್ಲ, ಮನೆಯವ್ರು ಯಾರು ನೋಡಿಕೊಂಡ್ರೆ ಏನು ನನ್ನನ್ನು ತಪ್ಪಾಗೆ ತಿಳ್ಕೊಬಿಡ್ತಾರೆ, ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಮನಸ್ಸಲ್ಲಿರೋ ಭಾರನ ಹೇಳ್ಕೊಬೇಕು ಅಂತಂದರೆ ನಿಮ್ಮ ಜೊತೆ ಮಾತಾಡಬೇಕು, ಅದಕ್ಕೆ ನಾನು ಬಂದಿದ್ದೀನಿ ಅಂತ ಅವಳಿಂದನೇ ಹೋಗ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಮನಸ್ಸಲ್ಲಿರೋ ಭಾವನೆನ ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅಂದರೆ ಇನ್ನೂ ಹೆಚ್ಚಾಗುತ್ತೆ, ಲೈಫ್ ಲಾಂಗ್ ನಾನು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ದೀಪು ಜೊತೆ ನಾನು ಯಾವಾಗಲೂ ಲೈಫ್ ಲಾಂಗ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ
ಇರ್ಬೇಕಾದ್ರೆ ಗ್ಲಾಸಿಗೆ ನೀರು ಹಾಕಕ್ಕೆ ಹೋದವಳು ಸಡನ್ನಾಗಿ ಗ್ಲಾಸ್ನ ಬಿಟ್ಬಿಡ್ತಾಳೆ. ಹಾಗೆ ಅವಳು ಮಾತಾಡ್ತಿರೋದನ್ನ ಈ ಕಡೆ ಬಂದು ವಿಮಲನು ಸಹ ಸಡನ್ನಾಗಿ ಅಲ್ಲಿ ಬಂದು ಕೇಳ್ಕೊಬಿಟ್ಟು ಶಾರದಾ ಅಂತ ಕೂಗಿದ ತಕ್ಷಣ ಆಶ್ಚರ್ಯವಾಗಿ ಇಬ್ಬರು ವಿಮಲ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಶಾಕಾಗಿ ಶಾರದಾ ವಿಮಲನ ನೋಡ್ತಿರ್ಬೇಕಾದ್ರೆ ಯಾಕಮ್ಮ ಗ್ಲಾಸಿನ ಲೋಟ ಬಿದ್ದೋಯ್ತು ಅಂತ ವಿಮಲ ಕೇಳ್ತಿರ್ಬೇಕಾದ್ರೆ ಇವರಿಗೆ ನೀರು ಕೊಡ್ತಾ ಇದ್ದೆ, ಅಮ್ಮ ಸಡನ್ನಾಗಿ ಬಿದ್ದುಬಿಡ್ತು, ಕ್ಷಮಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಪರವಾಗಿಲ್ಲ, ಕಾಲ್ಗೆಲಿಗೆ ಚುಚ್ಕೊಂಡೋತು ಅದನ್ನೆಲ್ಲ ತೆಗ್ಯಮ್ಮ ಅಂತ ಅಂದಾಗ ಈ ಕಡೆ ಪೊರ್ಕೆ ಎಲ್ಲ ತಂದುಬಿಟ್ಟು ಗ್ಲಾಸ್ನ ಎಲ್ಲ ಬಾಚ್ಕೊಬಿಟ್ಟು ಎಸೆಕೆ ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ಸಿದ್ದು ಹೋಗ್ತಾ ಇರಬೇಕಾದ್ರೆ ವಿಮಲ ಒಂದು ನಿಮಿಷ ಸಿದ್ದು ನಿಂತ್ಕೋ, ಇವತ್ತು ಎಲ್ಲೂ ಹೋಗಬೇಡ, ಮನೇಲೇ ಇರಪ್ಪ ಅಂದಾಗ ಯಾಕಮ್ಮ ಅಂದಾಗ ಇವತ್ತು ನಿನ್ನ ಮತ್ತು ಜ್ಯೋತಿಕನ ಮದುವೆ ವಿಷಯ ಮಾತಾಡೋಕ್ಕೆ ಮನೆಗೆ ಪುರೋಹಿತರು ಬರ್ತಾ ಇದ್ದಾರೆ, ಗಂಡಿನ ಕಡೆಯವರಾಗಿ ನಾವು ಇರಬೇಕಲ್ಲ, ಎಲ್ಲ ವಿವರವಾಗಿ ಮಾತಾಡಬೇಕು, ಅದಕ್ಕೋಸ್ಕರ ಅಂತ ಹೇಳಿದಾಗ ಸಿದ್ದು ಕೋಪ ಮಾಡ್ಕೋತಾ ಇರ್ತಾನೆ. ಅಮ್ಮ ಪ್ಲೀಸ್ ಎಷ್ಟು ಸಲ ಅಂತ ಹೇಳೋಣ ನಿನಗೆ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಒಂದು ಸಲ 2 ಸಲ ಅಲ್ಲ 1000 ಸಲ ನಿಮಗೆ ಹೇಳಿದ್ದೀನಿ, ಆದರೂ ನನ್ನ ಮಾತು ಯಾಕೆ ಕೇಳ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಡು ಅಮ್ಮನ್ನ ಬೈತಾ ಇರ್ತಾನೆ. ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಏನು ಸಿದ್ದು ದೊಡ್ಡವ್ರ ಮಾತನ್ನೆಲ್ಲ ಧಿಕ್ಕರಿಸಿ ಮಾತಾಡುವಷ್ಟು ದೊಡ್ಡವನಾಗಿದ್ದೀಯಲ್ವಾ, ನಿನ್ನ ಎತ್ತು ತಾಯಿ ನಾನು ಅನ್ನೋದು ಎಷ್ಟು ಸತ್ಯನೋ ಹಾಗೆ ನಿನ್ನ ಸಾಕಿ ಸಲಹಿ ದೊಡ್ಡವನಾಗಿ ಮಾಡಿರೋದು ನಮ್ಮ ಅಣ್ಣ ಅನ್ನೋದು ಅಷ್ಟು ಸತ್ಯ. ಎಲ್ಲರೂ ಸೇರಿ ತುಂಬ ಖುಷಿಯಿಂದ ಈ ಮದುವೆನ ಏರ್ಪಾಟ್ ಮಾಡಿದರೆ ಇದಕ್ಕೆ ನೀನು ಒಪ್ಕೊಳ್ಳೇಬೇಕು ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ಮಾತಿನಿಂದ ನನ್ನ ಕಟ್ಟಾಗ್ತೀಯ, ನನಗೂ ಆಸೆ ಆಕಾಂಕ್ಷೆ ಕನಸು ಎಲ್ಲ ಇದೆ ಆಯಿತಾ, ನಾಳೆ ಮುಂಚೆ ನಾನು ಮದುವೆ ಆದರೆ ಜ್ಯೋತಿಕನ ಲೈಫು ಹಾಳಾಗುತ್ತೆ, ಹಾಗೆ ನನ್ನ ಲೈಫು ಹಾಳಾಗುತ್ತೆ, ಅವಾಗ ಮಾವ ಸರಿ ಹೋಗ್ತಾರಾ, ಈ ಥರ ಏನಾದರೂ ತೊಂದರೆ ಆದಾಗ ಸರಿ ಆಗುತ್ತಾ, ಅವ್ರ ಮಗಳಿಗೆ ಅನ್ಯಾಯ ಆದಾಗ ಅವರು ಸುಮ್ಮನಾಗ್ತಾರ ಅಂತ ಕೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಏನೂ ಆಗಲ್ಲ, ನೀನು ಆ ಥರ ನೆಗೆಟಿವ್ ಯೋಚನೆ ಮಾಡಬೇಡ, ಗಟ್ಟಿ ಮನಸ್ಸು ಮಾಡಿಕೊಂಡು ಜ್ಯೋತಿಕಗೆ ತಾಳಿ ಕೊಟ್ಟು ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಅಮ್ಮನ ಮುಖನ ಸಿದ್ದು ನೋಡ್ತಾ ಇರ್ತಾನೆ. ನಾವು ಅಣ್ಣನ ಋಣ ತೀರ್ಸೋಕ್ಕೆ ಇದೊಂದೇ ಕಣೋ ನಮ್ಮ ಹತ್ರ ಇರೋದು, ಇನ್ಯಾವುದೂ ಇಲ್ಲ ಕಣೋ ಪರಿಹಾರ, ಪ್ಲೀಸ್ ಕಣೋ, ನನ್ನ ಆಸೆನೂ ಅದೇ ಕಣೋ, ದಯವಿಟ್ಟು ಜ್ಯೋತಿಕನ ಮದುವೆ ಆಗುವಂಥ ಕೈ ಕಿಟ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ತನ್ನ ಅಮ್ಮನ ಕೈನ ಬಿಡಿಸಿ ಸಾರಿ ಅಮ್ಮ ಇದು ನನ್ನಿಂದ ಸಾಧ್ಯ ಇಲ್ಲ, ಈಗಿನ ಕಾಲದೊಳಗೆ ನೀನು ಈ ರೀತಿ ನನ್ನನ್ನು ಕೇಳೋದೇ ತಪ್ಪು, ಮುಂದೆ ನಾವು ಸರಿಯಾಗಿ ಬಾಳಲಿಲ್ಲ ಅಂತಂದರೆ ನೀನು ಎಷ್ಟು ಪಶ್ಚಾತ್ತಾಪ ಪಟ್ಟರು ಅದಕ್ಕೆ ಏನೂ ಪ್ರಯೋಜನ ಇಲ್ಲ ಅಮ್ಮ ಅಂತ ಅಂದಾಗ ಯಾಕೋ ಸಿದ್ದು ಈ ಥರ ಮಾತಾಡ್ತಿದ್ಯಾ, ಅತ್ತಿ ಬಂದಿರೋ ಏಣಿನ ಒದಿತಾ ಇದೆಯಾ, ಇದೇ ಕಣೋ ಹತ್ತಿ ಬಂದಿದೆಯಾ, ಹಾಗೆ ಅವ್ರ ಜೊತೆ ನೀನು ಇದ್ದು ಬೆಳೆದಿದೆಯಾ, ಅವ್ರ ಸಹಾಯನ ತೊಗೊಂಡು ಇಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟು ಈಗ ಅವ್ರನ್ನೇ ನೀನು ಓದಿತಿದ್ಯಾ ನೋಡು, ಇಷ್ಟನೋ ಕಷ್ಟನೋ ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಜ್ಯೋತಿಕನ ಮದುವೆ ಆಗಬೇಕಂದ್ರೆ ಆಗಲೇಬೇಕು ಅಂತ ಈ ಕಡೆ ಪಣ ತೊಟ್ಟು ವಿಮಲ ಹೇಳ್ತಾ ಇರಬೇಕಾದ್ರೆ ಸಿದ್ದು ಮತ್ತಷ್ಟು ಕೋಪನ ಮಾಡ್ಕೋತಾ ಇರ್ತಾನೆ. ಮತ್ತೆ ವಿಮಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನನ್ನ ಮಗನ್ನ ನಾನು ಅರ್ಥ ಮಾಡಬೇಕು, ಅವನ ಭಾವನೆಗಳಿಗೆ ನಾನು ರೆಸ್ಪಾನ್ಸ್ ಮಾಡಬೇಕು, ಹಾಗೆ ಅವನ್ನ ಅರ್ಥ ಮಾಡಿಕೊಂಡು ಅವ್ನಿಗೆ ಏನು ಇಷ್ಟ ಅದೇ ರೀತಿ ಮಾಡಬೇಕಂತ ನನಗೂ ಆಸೆ ಇದೆ ಕಣೋ, ಆದರೆ ಏನು ಮಾಡಲು ನನಗೆ ಬೇರೆ ದಾರಿನೇ ಇಲ್ಲ, ಆದರೆ ನನಗೆ ನಿನ್ನಿಂದ ನಮ್ಮ ಅಣ್ಣ ತಲೆ ತಗ್ಸೋದು ನನಗೆ ಇಷ್ಟ ಇಲ್ಲ, ದಯವಿಟ್ಟು ಈ ಥರ ನನಗೆ ಅವಮಾನ ಮಾಡಬೇಡ ಕಣೋ ಅಂತ ಅಂದಾಗ ಏನಮ್ಮ ನೀನು ಈ ರೀತಿ ಮಾತಾಡ್ತೀಯ, ಮದುವೆ ಅನ್ನೋದೇನು ಮಕ್ಕಳಾಡೋ ಆಟನೇನಮ್ಮ, ಮದುವೆ ಅನ್ನೋದು ಪದೇ ಪದೇ ಆಗೋದಲ್ಲಮ್ಮ, ಒಂದೇ ಸಲ ಆಗೋದು, ತುಂಬ ಕಮಿಟ್ಮೆಂಟ್ ಎಲ್ಲ ಇರುತ್ತೆ, ಆಮೇಲೆ ಅವ್ರಿಗೆ ಅವಮಾನ ಆಗುತ್ತೆ ಅಂತ ನಾನು ಪಶ್ಚಾತ್ತಾಪ ಪಡೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮಗ ಈ ರೀತಿ ಮಾತಾಡ್ತಿದ್ದಾನಲ್ಲ ಅಂತ ವಿಮಲ ಅವ್ನ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ನೋಡ್ತಾ ಇದ್ರೆ ನಿನ್ನ ಮಾತು ಕೇಳ್ತಾ ಇದ್ದರೆ ನಾನು ಬಲವಂತಾಗಿ ಜ್ಯೋತಿಕನ ನಾನು ಮದುವೆ ಆಗಬೇಕು ಅಂತ ಅನಿಸ್ತಿದೆ ಕಣಮ್ಮ, ಮದುವೆ ಆದರೆ ನಾನು ರೋಬೋಟ್ ಥರ ಬದುಕಬೇಕಾಗುತ್ತೆ, ನನ್ನ ಭಾವನೆ ಅಥವಾ ನನ್ನ ಫೀಲಿಂಗ್ಸು ನಾನು ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಯಾಕೋ ನೀನು ಈ ರೀತಿ ಹೇಳ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಯಾಕೋ ನೀನು ಎಷ್ಟೋ ಜನ ಮದುವೆ ಆದಮೇಲೆ ಚೆನ್ನಾಗಿಲ್ವೇನೋ, ಚೆನ್ನಾಗಿ ಬಾಳ್ವೆ ಮಾಡ್ತಾ ಇಲ್ವಾ, ಆದರೆ ನಿನ್ನ ಸ್ವಾರ್ಥದಿಂದ ನೀನು ಈ ಕುಟುಂಬನ ಒಡೆದ್ರೆ ಮತ್ತೆ ಯಾವತ್ತೂ ಸರಿ ಮಾಡೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಈ ಸುಂದರವಾದ ಬಾಂಧವ್ಯ ಗಾಜಿನ ಥರ ಕಣೋ, ದಯವಿಟ್ಟು ಇದನ್ನು ಹೊಡಿಬೇಡ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಅಮ್ಮ ಪ್ಲೀಸ್ ಕಣಮ್ಮ ನನ್ನನ್ನು ಅರ್ಥ ಮಾಡ್ಕೊಂತ ಕೈ ಹಿಡಿದು ಕೇಳ್ತಾ ಇರ್ತಾನೆ. ಮತ್ತೆ ಕೋಪ ಮಾಡ್ಕೊಂಡು ವಿಮಲ ಹೇಳ್ತಾ ಇರ್ತಾಳೆ, ನೀನೇನಾದರೂ ಈ ಮದುವೆ ಆಗಲಿಲ್ಲ ಅಂದರೆ ಸಿದ್ದು ನನ್ನನ್ನು ಅಮ್ಮ ಅನ್ನೋದನ್ನೇ ನೀನು ಮರ್ತ್ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಸಿದ್ದು ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಅಮ್ಮ ಈ ಥರ ಎಲ್ಲ ಮಾತಾಡಿ ನನ್ನ ಮನಸ್ಸನ್ನ ನೀನು ಬದಲಾಯಿಸೋಕ್ಕಾಗಲ್ಲ ಅಂತ ಅವನು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಆಗ ಮತ್ತೆ ವಿಮಲ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಯಾಕೋ ಈ ರೀತಿ ಮಾತಾಡ್ತಿದ್ಯಾ, ನಾನು ಹೇಳಿದ್ರು ನಿನಗೆ ಅರ್ಥ ಆಗ್ತಾ ಇಲ್ವೇನೋ, ಹೋಗ್ಲಿ ನೀನು ಜ್ಯೋತಿಕ ಬೇಡ ಅನ್ನೋದಕ್ಕೆ ಏನಾದರೂ ಕಾರಣ ಇದೆಯೇನೋ ಅಂತ ಕೇಳ್ತಾ ಇರಬೇಕಾದ್ರೆ ಅವನು ಏನು ಮಾತಾಡದೆ ಅಮ್ಮನ ಮುಖ ನಾನು ನೋಡ್ತಾ ಇರ್ತಾನೆ. ಅದನ್ನಾದರೂ ಹೇಳು ಅಂತ ಅನ್ಬೇಕಾದ್ರೆ ಅವಳು ಅಪ್ಪಟ ಬಂಗಾರ ಕಣೋ ಅಂತ ಹೇಳ್ತಾ ಇರ್ತಾಳೆ. ಹೌದಮ್ಮ ಅವಳು ಅಪ್ಪಟ ಬಂಗಾರನೇ ಇರ್ಬೋದು, ಆದರೆ ಅವಳು ನನ್ನ ಹೆಂಡತಿಯಾಗಿ ಬರೋದು ನನಗಿಷ್ಟ ಇಲ್ಲಮ್ಮ ಅಂತ ಇವನು ಸಹ ಕೋಪ ಮಾಡ್ಕೊಂಡು ವಾದ ಮಾಡ್ತಾ ಇರ್ತಾನೆ. ನನಗೆ ಜ್ಯೋತಿಕನ ಹೆಂಡತಿಯಾಗಿ ನೋಡೋಕೆ ಇಷ್ಟ ಇಲ್ಲ, ಅವಳನ್ನ ಹೆಂಡತಿಯಾಗಿ ನನಗೆ ಸ್ವೀಕರಿಸೋಕ್ಕಾಗಲ್ಲ ಅಮ್ಮ ಅಂತ ಹೇಳಿದಾಗ ಈ ಕಡೆಗೆ ವಿಮಲನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಮತ್ತೆ ಕೋಪ ಮಾಡ್ಕೊಂಡು ಹಾಗೆ ತುಂಬ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ, ನೋಡು ಸಿದ್ದು ನಿಜವಾಗ್ಲೂ ನೀನು ಬೇರೆ ಯಾರನ್ನಾದರೂ ಇಷ್ಟಪಡ್ತಿದ್ಯಾ ಅಂತ ಕೇಳಿದಾಗ ಅಮ್ಮನ ಮಾತನ್ನ ಕೇಳಿ ಇವನು ಸಹ ಒಂದು ಕ್ಷಣ ಶಾಕ್ ಆಗಿ ಅಮ್ಮನ ನೋಡ್ತಾ ಇರ್ತಾನೆ. ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ನೀನು ಮದುವೆ ಆಗಲ್ಲ ಅಂತ ಏನಾದರೂ ನಿಮ್ಮ ಮಾವನಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ ಕಣೋ, ಅವರು ಚಿಕ್ಕ ವಯಸ್ಸಿನಿಂದಲೂ ಸಹ ನಿನ್ನ ಜ್ಯೋತಿಕನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದು ಇವತ್ತಿಂದ ಆಸೆ ಇಲ್ಲ ಕಣೋ, ನೀನು ಹುಟ್ಟಾಗಿಂದಲೂ ಸಹ ಅವರು ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ.
ಅದು ನಿನಗೂ ಗೊತ್ತಲ್ವೇನೋ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಮ್ಮ ಅದು ನನಗೂ ಗೊತ್ತು, ಆದರೆ ಆವಾಗ ನನಗೆ ತುಂಬ ಚಿಕ್ಕ ವಯಸ್ಸು, ಆವಾಗ ನನಗೇನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ಲ, ಆದರೆ ಇವಾಗ ನನಗೆಲ್ಲ ಅರ್ಥ ಆಗುತ್ತೆ ಕಣಮ್ಮ ಅಂತ ಅನ್ಬೇಕಾದ್ರೆ, ಇರ್ಬೋದು ಕಣೋ, ಆದರೆ ಮನೆಯವ್ರ ದೃಷ್ಟಿಯಲ್ಲಿ ನೀನು ಯಾವತ್ತೂ ಅಳಿಯ ಆಗಿದೆಯಾ ಕಣೋ ಅಂತ ಹೇಳ್ತಾ ಇರ್ತಾಳೆ. ಇವಾಗ ಅದನ್ನು ಬದಲಾಯಿಸೋಕ್ಕೆ ಆಗಲ್ಲ ಕಣೋ, ನೀನು ಜ್ಯೋತಿಕನ ಮದುವೆ ಆಗಲೇಬೇಕು, ಅದೊಂದೇ ದಾರಿ ಇರೋದು, ನೀನು ಹಾಗೆ ಆಗ್ತೀಯ ಅಂತ ಮತ್ತೆ ವಿಮಲ ಹಠ ಮಾಡ್ತಾ ಇರ್ತಾಳೆ. ಹಾಗೆ ವಿಮಲ ಹೇಳೋದನ್ನೆಲ್ಲ ಹೇಳಿ ಬೇಜಾರು ಮಾಡ್ಕೊಂಡು ಹೊರಟೋಗ್ತಿರ್ಬೇಕಾದ್ರೆ, ಸಿದ್ದು ಅಮ್ಮ ಈ ರೀತಿ ಅಂದ್ರಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಏನು ಅಸಹಾಯಕನಾಗಿ ಏನು ಮಾತಾಡದೇ ತುಂಬ ಯೋಚನೆ ಮಾಡಿಕೊಂಡು ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಸುಮಿತ್ರನಿಗೆ ಅಂತ ಮಾತ್ರೆ ಕೊಡೋಕ್ಕೆ ಅಂತ ಈ ಕಡೆ ಶಾರದಾ ಟ್ಯಾಬ್ಲೆಟ್ನ ಕೊಡ್ತಾ ಇರ್ತಾಳೆ. ಅಮ್ಮ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಜವಾಬ್ದಾರಿನ ನಾವು ಅವಾಗವಾಗ ಕಳ್ಕೊಬೇಕು, ಸಮಯ ಒಂದೇ ಥರ ಇರಲ್ಲ ಅಲ್ವಾ ಶಾರದಾ ಅಂತ ಹೇಳ್ತಾ ಇರ್ತಾಳೆ. ವಯಸ್ಸು ಮುಗಿದ್ಮೇಲೆ ಆಸೆಗಳು ಆಸೆಯಾಗಿ ಉಳ್ಕೊಬಿಡ್ತವೆ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ ಅಲ್ಲಿ ದಶರಥನು ಸಹ ಬಂದ್ಬಿಡ್ತಾನೆ. ನನಗೆ ಆಕ್ಸಿಡೆಂಟ್ ಆದಮೇಲೆ ಒಂದೇ ಒಂದು ವಿಷಯ ತಲೆಯಲ್ಲಿ ಕೊರಿತಿದೆ ಅಂತ ಹೇಳ್ತಾ ಇರ್ತಾಳೆ. ನೋಡು ಪುಟ್ಟ, ಈ ಭೂಮಿ ಮೇಲೆ ಯಾರೂ ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿನ ಎಲ್ಲರನ್ನೂ ಬಿಟ್ಟು ನಾವು ಹೋಗಲೇಬೇಕು, ಹೋಗೋಕ್ಕೂ ಮುಂಚೆ ನಮ್ಮೆಲ್ಲ ಭಾರನ ನಾವು ಸಂಪೂರ್ಣವಾಗಿ ಇಳಿಸಿ ಹೋಗಬೇಕು ಅಂತಂದಾಗ ಅವಳ ಮಾತನ್ನ ಕೇಳಿ ಶಾಕ್ ಆಗಿ ದಶರಥ ಮತ್ತು ಶಾರದಾ ನೋಡ್ತಾ ಇರ್ತಾರೆ. ಎಲ್ಲಿ ನನ್ನ ಮಗಳು ಮದುವೆ ಮಾಡ್ದಲೇ ನಾನು ಸತ್ತೋಗ್ಬಿಡ್ತೀನೋ ಅಂತ ಅನಿಸ್ತಿತ್ತು ಅಂತ ಅಂತಿರ್ಬೇಕಾದ್ರೆ ದಶರಥ ಕೋಪ ಮಾಡಿಕೊಂಡು, ಸುಮಿತ್ರ ಏನು ಅಂತ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಇದೇ ಅಲ್ವೇಂದ್ರೆ ಜೀವನದ ಸತ್ಯ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದನೂ ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮ, ನೀವು 100 ವರ್ಷ ಸುಖವಾಗಿ ಬಾಳಬೇಕು ಆಯಿತಾ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ ಯಾವತ್ತೂ ಅಂತ ಬೈತಾ ಇರ್ತಾಳೆ. ಎಲ್ಲಿ ನನ್ನ ಮಗಳ ಮದುವೆನ ನಾನು ನೋಡ್ದಲೇ ಎಲ್ಲಿ ಸತ್ತೋಗ್ಬಿಡ್ತೀನಿ ಅಂತ ಅನ್ನಿಸ್ತಿತ್ತು, ಬಟ್ ಆದರೆ ಇವಾಗ ಅನ್ನಿಸ್ತಿಲ್ಲ. ಇರೋ ಒಬ್ಬಳು ಮಗಳು, ಅವಳು ಸ್ವಂತ ನಾದಿನಿ ಮಗನ್ನೇ ಮದುವೆ ಆಗ್ತಿದ್ದಾಳೆ, ಆ ನೋಡೋ ಖುಷಿ, ಆ ಭಾಗ್ಯ ನನಗೆ ಸಿಗ್ತಿದೆಯಲ್ಲ ಅಂತ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನನ್ನ ಮಗಳು ಸದ್ಯ ಬೇರೆ ಮನೆಗೆ ಎಲ್ಲೂ ಹೋಗಲ್ಲ, ಮದುವೆ ಮಾಡಿಬಿಟ್ಟು ಗಂಡನ ಮನೆಗೆ ಕಳಿಸಿದಾಗ ಅವಳು ಹೇಗಿರ್ತಾಳೋ ಅನ್ನೋ ಆತಂಕವೂ ನನಗಿಲ್ಲ, ಸದ್ಯ ಒಂದೇ ಮನೇಲಿ ಇರ್ತಾಳೆ ಅಂತ ಖುಷಿಯಾಗಿ ಹೇಳ್ತಿರ್ಬೇಕಾದ್ರೆ ದಶರಥರ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಏನು ಮಾತಾಡದೆ ಹಾಗೆ ಕೂತ್ಕೊಬಿಡ್ತಾನೆ. ನನ್ನ ಮಗಳು ಮದುವೆ ಖಂಡಿತ ಚೆನ್ನಾಗಿ ಆಗುತ್ತಲ್ವ ಶಾರದಾ ಅಂತ ಮತ್ತೆ ಸುಮಿತ್ರ ಕೇಳ್ತಿರ್ಬೇಕಾದ್ರೆ ಶಾರದಾ, ಹೌದಮ್ಮ ಖಂಡಿತ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿದ್ದು ಮಾತಾಡಿದ ಮಾತನ್ನು ನೆನಪಿಸ್ಕೊತಾ ಇರ್ತಾಳೆ. ಲೈಫ್ ಲಾಂಗ್ ನಾನು ನಿಮ್ಮ ಜೊತೆ ಮತ್ತು ದೀಪ ಜೊತೆ ಇರಬೇಕು, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಈ ಕಡೆ ಸಿದ್ದು ಹೇಳಿದ ಮಾತೆಲ್ಲನೂ ಶಾರದಾ ನೆನಪಿಸ್ಕೊಂಡು ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಇವತ್ತು ಪುರೋಹಿತರು ಬರಲಿ, ನಾನು ಎಲ್ಲ ಜ್ಯೋತಿಷ್ಯರು ಶಾಸ್ತ್ರ ಎಲ್ಲನೂ ಕೇಳಿಬಿಟ್ಟು ಮದುವೆ ಡೇಟ್ನ ಫಿಕ್ಸ್ ಮಾಡ್ತೀನಿ, ನನಗೆ ತುಂಬ ಖುಷಿ ಆಗ್ತಿದೆ. ನೆನಪಿದೆಯೇ ರೀ ನಿಮಗೆ, ನನ್ನ ಪುಟ್ಟ ಮಗಳು ಪುಟ್ಟ ಹೆಜ್ಜೆ ಹಾಕ್ಕೊಂಡು ಇಲ್ಲೆಲ್ಲ ಓಡಾಡ್ತಿದ್ಲು, ಅದು ಮಾಸಕ್ಕೂ ಮುಂಚೆ ಇವಾಗ ದೊಡ್ಡಳಾಗಿದ್ದಾಳೆ, ಮದುವೆಗೆ ಬಂದಿದ್ದಾಳೆ, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ತನ್ನ ಖುಷಿನ ಹೇಳ್ಕೊತಾ ಇರ್ತಾಳೆ. ಈ ಕಡೆ ದಶರಥ ತನ್ನ ಹೆಂಡತಿ ಖುಷಿನ ನೋಡಿ ತುಂಬ ಖುಷಿ ಪಡ್ತಿರ್ತಾನೆ, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಇನ್ನೊಂದು ಕಡೆ ಯೋಚನೆ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.